ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 24. ಎಲೆನ್ ಜಿ ವೈಟ್ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 206ನೇ ಪುಟ. ಶೀರ್ಷಿಕೆ ಮಿತಾಚಾರಕ್ಕಾಗಿ ನಿರ್ಧಾರಿತ ನಿಲುವನ್ನು ತೆಗೆದುಕೊಳ್ಳುವುದು. ಈ ದಿನದ ಸತ್ಯವೇದದ ವಾಕ್ಯ: ಪ್ರವೀಣತೆಗಾಗಿ ಹೋರಾಡುವ ಪ್ರತಿಯೊಬ್ಬನೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾನೆ. ಅವರಾದರೂ ನಾಶವಾಗುವ ಕಿರೀಟವನ್ನು ಹೊಂದಿಕೊಳ್ಳುವುದಕ್ಕಾಗಿ ಹೋರಾಡುತ್ತಾರೆ. ನಾವಾದರೂ ನಾಶವಾಗದ ಕಿರೀಟಕ್ಕಾಗಿಯೇ ಹೋರಾಡುತ್ತೇವೆ. 1 ಕೊರಿಂಥದವರಿಗೆ 9ನೇ ಅಧ್ಯಾಯ 25ನೇ ವಚನ. ಕುಟುಂಬ ವಲಯದಲ್ಲಿ ಮತ್ತು ಸಭೆಗಳಲ್ಲಿ ಕ್ರೈಸ್ತೀಯ ಮಿತಾಚಾರವನ್ನು ಉನ್ನತ ಸ್ಥಾನದಲ್ಲಿ ಇರಿಸಬೇಕು. ಇದು ಜೀವವುಳ್ಳ ಕಾರ್ಯನಿರ್ವಹಿಸುವ ಅಂಶವಾಗಿರಬೇಕು. ಸುಧಾರಣೆಯ ವ್ಯವಸ್ಥೆಗೊಳಿಸುವ ನಡತೆಯ ಅಭ್ಯಾಸಗಳಾಗಿರಬೇಕು. ಭೋಗದಾಸೆಯ ಅತಿರೇಕವು ನಮ್ಮ ಲೋಕದ ಎಲ್ಲ ದುಷ್ಟತನದ ತಳಹದಿಯಲ್ಲಿ ಅಡಗಿದೆ. ಕೆಟ್ಟದ್ದನ್ನು ವಿರೋಧಿಸುವ ಧೈರ್ಯವು ಬೆಳೆಯುವ ಪಾಠಗಳನ್ನು ಮಕ್ಕಳಿಗೆ ಕಲಿಸಬೇಕು. ಮಕ್ಕಳ ಮುಂದೆ ಇಡುವ ಆಹಾರದ ಬಗ್ಗೆ ಹೆಚ್ಚಿಗೆ ಗಮನವಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಹೆತ್ತವರು ಮಕ್ಕಳಲ್ಲಿ ಬೆಳೆಸಬೇಕು. ಮಿತಾಚಾರವಿಲ್ಲದ ಮನೆಯಲ್ಲಿ ಕಲಿತ ಪಾಠಗಳಿಂದ ತಾನೇ ಅಮಲೇರಿದವರು ಉಂಟಾಗುತ್ತಿದ್ದಾರೆ. ಮನಸ್ಸನ್ನು, ದೇಹವನ್ನು ನಿರ್ಮಾಣ ಮಾಡುವ ಆಹಾರವನ್ನು ಮಕ್ಕಳಿಗೆ ನೀಡಬೇಕು. ಹೆಚ್ಚು ಪ್ರಚೋದನೆಯನ್ನು ಉತ್ತೇಜಿಸುವ ಹೆಚ್ಚು ಮಸಾಲೆಯುಕ್ತ ಭಕ್ಷ್ಯಗಳಿಂದ ಅವರನ್ನು ದೂರವಿಡಬೇಕು. ತಂಬಾಕು ಮತ್ತು ಬಲವಾದ ಪಾನೀಯಗಳಿಗೆ ರೋಗಗಳನ್ನು, ಅಪರಾಧಗಳನ್ನು ಹೆಚ್ಚು ಮಾಡುವುದರಲ್ಲಿ ದೊಡ್ಡ ಪಾತ್ರವಿದೆ. ತಂಬಾಕು ದೇಹದ ಮೇಲೆ ನಿಧಾನವಾಗಿ ಕೆಲಸ ಮಾಡುವ ವಿಷವಾಗಿದೆ. ದೇಹವನ್ನು ವಂಚಿಸುವ ಮತ್ತು ಮಾರಣಾಂತಿಕ ವಿಷವಾಗಿದೆ. ಅದರ ಬಳಕೆಯು ವಿವರಿಸಲಾಗದ ಹಾನಿಯನ್ನು ಉಂಟುಮಾಡುತ್ತದೆ. ಅಮಲೇರುವ ಪಾನೀಯಗಳ ಬಳಕೆಯಿಂದ ಆಗುವ ಕೆಟ್ಟದ್ದನ್ನು ತೋರಿಸಲು ಯಾವ ವಾದದ ಅಗತ್ಯತೆ ಇಲ್ಲ. ಕ್ರಿಸ್ತನು ಯಾರ ಆತ್ಮಗಳಿಗಾಗಿ ಮರಣ ಹೊಂದಿದನೋ ಮತ್ತು ದೇವದೂತರು ಯಾರನ್ನು ನೆನೆದು ಕಣ್ಣೀರು ಹಾಕುತ್ತಾರೋ ಆ ಮಾನವರ ಭಗ್ನಗೊಂಡ ನಾಶವಾದ ಅವಶೇಷಗಳು ಎಲ್ಲ ಕಡೆಯಲ್ಲೂ ಇದೆ. ಅಂತಹವರು ನಮ್ಮ ಹೆಮ್ಮೆ ಎಂದು ಹೇಳಿಕೊಳ್ಳುವ ನಾಗರಿಕತೆಗೆ ಕಳಂಕವಾಗಿದ್ದಾರೆ. ಬಹುಮಾನಕ್ಕೋಸ್ಕರ ಹಳೆಯ ಕಾಲದಲ್ಲಿ ಓಡಿದವರು ಮಿತಾಚಾರದ ಅಭ್ಯಾಸಗಳ ಮುಖ್ಯತ್ವವನ್ನು ಅರಿತುಕೊಂಡರು. ಆದರೆ ಪರಲೋಕದ ಕಿರೀಟಕ್ಕಾಗಿ ಓಡುತ್ತಿರುವ ನಾವು ಮಿತಾಚಾರದ ಮುಖ್ಯತ್ವವನ್ನು ಎಷ್ಟು ತಿಳಿದುಕೊಳ್ಳಬೇಕು ಅಲ್ಲವೇ? ದುಷ್ಟತನವನ್ನು ಜಯಿಸಲು ಪ್ರತಿಯೊಂದು ಪ್ರಯತ್ನವನ್ನೂ ಮಾಡಬೇಕು. ಕಟ್ಟುನಿಟ್ಟಿನ ಮಿತಾಚಾರದ ತತ್ವಗಳಿಗೆ ಎಲ್ಲ ಸಮಯದಲ್ಲೂ ಮತ್ತು ಎಲ್ಲ ಸಂದರ್ಭಗಳಲ್ಲಿಯೂ ಬದ್ಧವಾಗಿರಲು ನೈತಿಕ ಧೈರ್ಯದ ಅಗತ್ಯವಿರುತ್ತದೆ. ಪ್ರತಿದಿನವೂ ನೀವು ನಿಮಗಾಗಿ ಅಭ್ಯಾಸಗಳೆಂಬ ಬಲೆಯನ್ನು ಹೆಣೆಯುತ್ತಿರುವಿರಿ ಎಂಬುದನ್ನು ನೀವು ನೆನಪಿಡಿ. ಆರೋಗ್ಯದ ನಿಯಮಗಳನ್ನು ಉತ್ತಮವಾಗಿ ನೀವು ಪಾಲಿಸಿದಷ್ಟೂ ಹೆಚ್ಚು ಶೋಧನೆಗಳನ್ನು ನೀವು ಹೆಚ್ಚು ಸ್ಪಷ್ಟವಾಗಿ ಗ್ರಹಿಸಬಹುದು ಮತ್ತು ಅವುಗಳನ್ನು ವಿರೋಧಿಸಬಹುದು, ಎದುರಿಸಬಹುದು. ಮತ್ತು ನಿತ್ಯತ್ವದ ವಿಷಯಗಳನ್ನು ನೀವು ಹೆಚ್ಚು ಹೆಚ್ಚು ಗ್ರಹಿಸಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.